Welcome to the session. In this session, we are going to learn the levels of the management, the roles and responsibilities of different levels of the management along with. See, first here, the levels of the management. Every organization or every business having the different levels of the management, say is of top level and mid level and lower level management. ಒಂದು ಬಿಸ್ನೆಸ್ಸನ್ನು ಅಥವಾ ಒಂದು ಬಿಸ್ನೆಸ್ನ ಮ್ಯಾನೇಜ್ಮೆಂಟನ್ನು ತಗೊಂಡಾಗ ಅಲ್ಲಿ 3 ರೀತಿಯ ಮ್ಯಾನೇಜ್ಮೆಂಟ್ಗಳನ್ನು ನಾವು ನೋಡಲಿಕ್ಕಾಗ್ತದೆ. ಒಂದು ಮೇಲಿನ ಹಂತದ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತೇವೆ. ಆ್ಯಂಡ್ ದ ಮಿಡ್ಲ್ ಹಂತ ಅಥವಾ ಮಧ್ಯಮ ಹಂತ ಯಾವುದು ಮಿಡ್ಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರ್ತದೆ. ಆ್ಯಂಡ್ ದ ಲೋವರ್ ಲೆವೆಲ್ ಅಥವಾ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಹೇಳ್ತೇವೆ, ಅಥವಾ ಸೂಪರ್ವೈಸರಿ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಹೇಳ್ತೇವೆ. ಇದನ್ನು ನಾವು ಇನ್ ಡಿಟೇಲ್ ಆಗಿ ಕಲ್ತ್ಕೊಂಡು ಹೋಗೋಣ. ಫಸ್ಟ್ ಥಿಂಗ್ ಈಸ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಥವಾ ಮೇಲಿನ ಹಂತದ ಅಥವಾ ಉನ್ನತ ಮಟ್ಟದ ಮ್ಯಾನೇಜ್ಮೆಂಟ್. ಯಾವುದು ಈ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್? ದ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆ್ಯಂಡ್ CEO ಇವರನ್ನು ನಾವು ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಅಂತೇಳಿ ಕರಿತೇವೆ. ಮ್ಯಾನೇಜ್ಮೆಂಟ್ ಅಥವಾ ಮ್ಯಾನೇಜರ್ಸ್ ಒನ್ ಆ್ಯಂಡ್ ಸೇಮ್. ಈ ಮ್ಯಾನೇಜ್ಮೆಂಟಲ್ಲಿರೋರು ಯಾರು ಆಗಿರ್ತಾರೆ? ಮ್ಯಾನೇಜರ್ಸ್ ಆಗಿರ್ತಾರೆ. ಸೊ ಹಿಯರ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ BOD ಅಂತೇಳಿ ಕರಿತೇವೆ, ಅಥವಾ ಇನ್ ಶಾರ್ಟ್ ಫಾರ್ಮ್ ಆಗಿ, ಅಥವಾ ಡೈರೆಕ್ಟರ್ಸ್ ಆರ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಪ್ರೆಸಿಡೆಂಟ್ ಆಫ್ ದ ಆರ್ಗನೈಸೇಷನ್. ಆ ಆರ್ಗನೈಸೇಷನ್ ಪ್ರೆಸಿಡೆಂಟ್ ಯಾರಾಗಿದ್ದಾರೆ ಅಥವಾ ಮ್ಯಾನೇಜ್ಮೆಂಟ್ ಪ್ರೆಸಿಡೆಂಟ್ ಯಾರಾಗಿದ್ದಾರೆ ಅವರು ಕೂಡ ಆಗಿರ್ತಾರೆ. ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ CEO. ವಾಟ್ ಇಸ್ ದ CEO? ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಇಲ್ಲಿ ವೈಸ್ ಪ್ರೆಸಿಡೆಂಟ್ ನಾವು ತಗೊಳ್ಬೇಕಾಗಿರೋದು. ಪ್ರೆಸಿಡೆಂಟ್ ಬಹುಶಃ ಎಲ್ಲರಿಗೂ ಗೊತ್ತಿದೆ, ಒಂದು ಆರ್ಗನೈಸೇಷನ್ಗೆ ಪ್ರೆಸಿಡೆಂಟ್ ಅಂತ ಹೇಳಿರ್ತಾರೆ. ವಾಟ್ಸ್ ಅ ವೈಸ್ ಪ್ರೆಸಿಡೆಂಟ್? ಈಗ MNC ಕಂಪನಿಗಳನ್ನು ತೊಗೊಂಡಾಗ ಅಥವಾ MNCಗಳನ್ನು ತೊಗೊಂಡಾಗ ಅಲ್ಲಿ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಬ್ಬೊಬ್ಬರು ವೈಸ್ ಪ್ರೆಸಿಡೆಂಟ್ಗಳಿರ್ತಾರೆ. ಸೊ ವೈಸ್ ಪ್ರೆಸಿಡೆಂಟ್ ಫಾರ್ ದ ಫಿನಾನ್ಸ್, ವೈಸ್ ಪ್ರೆಸಿಡೆಂಟ್ ಫಾರ್ ದ ಮಾರ್ಕೆಟಿಂಗ್, ವೈಸ್ ಪ್ರೆಸಿಡೆಂಟ್ ಫಾರ್ ದ HR. ಹೀಗೆ ಒಂದೊಂದು ಡಿಪಾರ್ಟ್ಮೆಂಟ್ಗಳಿಗೆ ಒಂದೊಂದು ವೈಸ್ ಪ್ರೆಸಿಡೆಂಟ್ಗಳಿರ್ತಾರೆ. ಅದನ್ನು ಯಾಕೆ ಅವರು ಇರ್ತಾರೆ? ಟು ಈಸ್ ದ ವರ್ಕ್, ಅಥವಾ ಆ ವರ್ಕ್ಗಳನ್ನು, ಆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಸಿಂಪ್ಲಿಫೈ ಮಾಡಲಿಕ್ಕೆ, ಅವರು ಓವರ್ ಹೆಡ್ ತಗೊಳ್ಳಿಕ್ಕೆ ಅಥವಾ ಅದರ ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿ ವೈಸ್ ಪ್ರೆಸಿಡೆಂಟ್ಗಳನ್ನು ಅಪಾಯಿಂಟ್ ಮಾಡ್ತಾರೆ, ಅಥವಾ ವೈಸ್ ಪ್ರೆಸಿಡೆಂಟ್ಗಳಿರ್ತಾರೆ. ಅವರು ಇಲ್ಲಿರ್ತಾರೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇರ್ತಾರೆ. ಅವರ ರೆಸ್ಪಾನ್ಸಿಬಿಲಿಟಿಗಳು ಏನಂತಂದರೆ, ದೀಸ್ ಮ್ಯಾನೇಜರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ಆ್ಯಂಡ್ ಓವರ್ಸೀಯಿಂಗ್ ದ ಎಂಟೈರ್ ಆರ್ಗನೈಸೇಷನ್. ಇವರ ಈ ಟಾಪ್ ಲೆವೆಲ್ ಮ್ಯಾನೇಜರ್ಸ್ನ ರೆಸ್ಪಾನ್ಸಿಬಿಲಿಟಿಗಳು ಏನಾಗಿರ್ತದೆ? ಕಂಟ್ರೋಲ್, ಈ ಫುಲ್ ಆರ್ಗನೈಸೇಷನ್ ಏನಾಗಿರಬೇಕಾಗ್ತದೆ? ಇವರಲ್ಲಿ ಕಂಟ್ರೋಲಿಂಗಲ್ಲಿ ಇರಬೇಕಾಗ್ತದೆ, ಇವರ ನಿಯಂತ್ರಣದಲ್ಲಿ ಇರಬೇಕಾಗ್ತದೆ. ಆ್ಯಂಡ್ ಓವರ್ಸೀಯಿಂಗ್ ದ ಎಂಟೈರ್ ಆರ್ಗನೈಸೇಷನ್, ಪೂರ್ಣ ಆರ್ಗನೈಸೇಷನ್ನು ಅಥವಾ ಫುಲ್ ಎಂಟೈರ್ ಆರ್ಗನೈಸೇಷನ್ನು ಇವ್ರು ಓವರ್ಸಿ ಮಾಡಬೇಕು ಅಥವಾ ಇವ್ರು ನೋಡ್ಕೊಳ್ಬೇಕು. ಯಾಕೆ ನೋಡ್ಕೊಳ್ಬೇಕು? ಇಟ್ ಹ್ಯಾವ್ ಟು ಗೋ ಅಕಾರ್ಡಿಂಗ್ಲಿ ದ ಆಬ್ಜೆಕ್ಟಿವ್ಸ್ ಆಫ್ ದ ಬಿಸ್ನೆಸ್. ಆ ಬಿಸ್ನೆಸ್ನ ಅಥವಾ ಆ ಆರ್ಗನೈಸೇಷನ್ನ ವಿಷನ್ ಆ್ಯಂಡ್ ಮಿಷನ್ ಏನಿದೆ ಅಥವಾ ಆಬ್ಜೆಕ್ಟಿವ್ಸ್ ಏನಿದೆ ಅದರ ಪ್ರಕಾರನೇ ಆ ಬಿಸ್ನೆಸ್ ಹೋಗಬೇಕು. ಎಲ್ಲೂ ಕೂಡ ಅದು ದಾರಿ ತಪ್ಪಬಾರದು. ದಾರಿ ತಪ್ಪದ ರೀತಿಯಲ್ಲಿ ಆ ಬಿಸ್ನೆಸ್ಸನ್ನು ಮುಂದಕ್ಕೆ ಕೊಂಡೋಗುವಂತಹ ಎಲ್ಲ ಏನು ಜವಾಬ್ದಾರಿ ಯಾರಲ್ಲಿರ್ತದೆ? ಈ ಟಾಪ್ ಲೆವೆಲ್ ಮ್ಯಾನೇಜರ್ಸಲ್ಲಿ ಇರ್ತದೆ. ಆ್ಯಂಡ್ ದೇ ಡೆವಲಪ್ ಗೋಲ್ಸ್, ಸ್ಟ್ರಾಟಜಿಕ್ ಪ್ಲ್ಯಾನ್ಸ್, ಕಂಪನಿ ಪಾಲಿಸೀಸ್ ಆ್ಯಂಡ್ ಮೇಕ್ ಡಿಸಿಷನ್ಸ್ ಆನ್ ದ ಡೈರೆಕ್ಷನ್ ಆಫ್ ದ ಬಿಸ್ನೆಸ್. ಈಗ ಬಿಸ್ನೆಸ್ ಮುಂದಕ್ಕೆ ಹೋಗಬೇಕು ಅಂತಿದ್ರೆ ಸುಮ್ಮನೆ ಹೋಗೋದಿಲ್ಲ ಅದು, ಅಥವಾ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೆಲಸ ಮಾಡ್ತಾಯಿದ್ರೆ ಹೋಗೋದಿಲ್ಲ. ಅವ್ರಿಗೆ ಏನು ಕೆಲಸ ಮಾಡಬೇಕು ಅನ್ನೋದನ್ನು ಈ ಪಾಯಿಂಟ್ ಹೇಳ್ತದೆ. ದೇ ಡೆವಲಪ್ ದ ಗೋಲ್ಸ್. ಆ ಬಿಸ್ನೆಸ್ ಗೋಲ್ಸ್ ಏನು ಅನ್ನೋಂಥದ್ದನ್ನು ಯಾರು ಡಿಸೈನ್ ಮಾಡ್ತಾರೆ ಅಥವಾ ಯಾರು ಮಾಡ್ತಾರೆ? ಈ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಮಾಡಬೇಕು. ನಮ್ಮ ಬಿಸ್ನೆಸ್ನ ಗೋಲ್ಸ್ ಏನು ಅನ್ನೋಂಥದ್ದನ್ನು ಈ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಅದನ್ನು ಮಾಡಬೇಕಾಗ್ತದೆ ಅಥವಾ ಅದನ್ನು ಡೆವಲಪ್ ಮಾಡಬೇಕಾಗ್ತದೆ. ಆ್ಯಂಡ್ ದೇ ಹ್ಯಾವ್ ಟು ಡೆವಲಪ್ ಸ್ಟ್ರಾಟಜಿಕ್ ಪ್ಲ್ಯಾನ್ಸ್ ಆಲ್ಸೋ. ಸ್ಟ್ರಾಟಜಿಕ್ ಪ್ಲ್ಯಾನ್ಸ್ ಅಂದರೆ ಹೇಗೆ ಹೋಗಬೇಕು, ಯಾವ ರೀತಿ ವ್ಯವಹಾರ ಮಾಡಬೇಕು, ಈಗ ಬೇರೆ ಕಂಪನಿಗಳಿಗಿಂತ ನಮ್ಮ ಕಂಪನಿ ಹೇಗೆ ವಿಭಿನ್ನವಾಗಿದೆ ಅನ್ನೋಂಥ ಸ್ಟ್ರಾಟಜಿ ಅಥವಾ ಸ್ಟ್ರಾಟಜಿಕ್ ಪ್ಲ್ಯಾನ್. ನಾವು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು, ಅಥವಾ ನಾವು ಯಾವ ರೀತಿ ಫೈನಾನ್ಸ್ ತಗೊಳ್ಬೇಕು, ಅಥವಾ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈ ಎಲ್ಲ ವಿಷಯಗಳನ್ನು, ಡಿಸಿಷನ್ಗಳನ್ನು ಅಥವಾ ಸ್ಟ್ರಾಟಜಿಕ್ ಪ್ಲ್ಯಾನ್ಸನ್ನು ಯಾರು ಮಾಡ್ತಾರೆ? ಈ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಮಾಡ್ತಾರೆ. ಆ್ಯಂಡ್ ಕಂಪನಿ ಪಾಲಿಸೀಸ್, ಕಂಪನಿಯ ಬೇರೆ ಬೇರೆ ಹಂತದ ಪಾಲಿಸೀಸ್ಗಳು,
ಪಾಲಿಸೀಸ್ ಅಂದರೆ ಇಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಅಲ್ಲ, ಕಂಪನಿಯ ಬೇರೆ ಬೇರೆ ಸಿದ್ಧಾಂತಗಳು, ಯಾವ ರೀತಿ ನಾವು ವ್ಯವಹರಿಸಬೇಕು, ಈಗ ಕಸ್ಟಮರ್ಸ್ ಜೊತೆ ಹೇಗೆ ವ್ಯವಹರಿಸಬೇಕು, ನಮ್ಮ ಶೇರ್ ಹೋಲ್ಡರ್ಸ್ ಜೊತೆ ಹೇಗೆ ವ್ಯವಹರಿಸಬೇಕು, ನಮಗೆ ಸಾಲ ಕೊಟ್ಟವರ ಜೊತೆ ನಾವು ಹೇಗೆ ವ್ಯವಹರಿಸಬೇಕು, ಈ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು. ಅಥವಾ ಒಟ್ಟಾರೆಯಾಗಿ ಇವರೆಲ್ಲನೂ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೇವೆ. ಈ ಸ್ಟೇಕ್ ಹೋಲ್ಡರ್ಸ್ ಒಟ್ಟಿಗೆ ನಾವು ಹೇಗೆ ಡೀಲ್ ಮಾಡಬೇಕು, ಅಥವಾ ಗೌರ್ಮೆಂಟ್ ಒಟ್ಟಿಗೆ ನಾವು ಹೇಗೆ ಡೀಲ್ ಮಾಡಬೇಕು, ಇದೆಲ್ಲ ವಿಚಾರಗಳನ್ನು ಈ ಕಂಪನಿ ಪಾಲಿಸೀಸಲ್ಲಿ ಅಥವಾ ಕಂಪನಿ ಪಾಲಿಸೀಸ್ ಒಳಗೊಂಡಿರ್ತದೆ. ಆ್ಯಂಡ್ ಮೇಕ್ ಡಿಸಿಷನ್ಸ್ ಆನ್ ದ ಡೈರೆಕ್ಷನ್ ಆಫ್ ದ ಬಿಸ್ನೆಸ್. ಈ ಬಿಸ್ನೆಸ್ನ ಡೈರೆಕ್ಷನ್ ಏನಿದೆ, ಯಾವ ಗೋಲನ್ನು ರೀಚ್ ಆಗಬೇಕು ಅಂತೇಳಿ ಈ ಬಿಸ್ನೆಸ್ ಚಿಂತಿಸ್ತಾ ಇದೆ, ಆ ಬಿಸ್ನೆಸ್ನ ಗೋಲ್ ರೀಚ್ ಆಗಲಿಕ್ಕೆ ಅನುಕೂಲ ಆಗುವ ಆದಂತಹ ಡಿಸಿಷನ್ಸ್ಗಳನ್ನು ಯಾರು ತಗೊಳ್ಬೇಕಾಗ್ತದೆ? ದ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ತಗೊಳ್ಬೇಕಾಗ್ತದೆ. And the next responsibility is they play a significant role in the mobilization of outside resources. ಈಗ ಬಿಸ್ನೆಸ್ಗೆ ಸಣ್ಣ ಬಿಸ್ನೆಸ್ ಅಂತಾದರೆ ನಾವು ಕೈಯಿಂದ ದುಡ್ಡು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಅದನ್ನು ಬಿಸ್ನೆಸ್ ರನ್ ಮಾಡ್ತೇವೆ. ಸೊ ಇಫ್ ಯು ಆರ್ ಟೇಕಿಂಗ್ ಎ ಮಲ್ಟಿನ್ಯಾಷನಲ್ ಕಂಪನಿ, ಒಂದು ಮಲ್ಟಿನ್ಯಾಷನಲ್ ಕಂಪನಿ ಅಥವಾ ಒಂದು ದೊಡ್ಡ ಕಂಪನಿ ಇದೆ, ಆ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಬೇಕು, ಅಥವಾ ನಾವು ಶೇರ್ಸ್ನ ಮೂಲಕ ಇನ್ವೆಸ್ಟ್ಮೆಂಟ್ ತಗೊಳ್ತೇವೆ, ಅಥವಾ ಮ್ಯೂಚುವಲ್ ಫಂಡ್ನ ಮೂಲಕ ಇನ್ವೆಸ್ಟ್ಮೆಂಟ್ ತಗೊಳ್ತೇವೆ, ಅಥವಾ ಡಿಬೆಂಚರ್ ಮೂಲಕ ಇನ್ವೆಸ್ಟ್ಮೆಂಟ್ ತಗೊಳ್ತೇವೆ, ಅಥವಾ ಸಾಲದ ಮೂಲಕ ಇನ್ವೆಸ್ಟ್ಮೆಂಟ್ ತಗೊಳ್ತೇವೆ. ಆ ಕಂಪನಿಗೆ ಯಾರು ಸಾಲ ಕೊಡ್ತಾರೆ, ಅಥವಾ ಅದರಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಥವಾ ಕಂಪನಿ ಮೇಲೆ ಹೇಗೆ ನಂಬಿಕೆ ಬರ್ತದೆ. ಸಾಮಾನ್ಯವಾಗಿ ನಾವು ಯಾವುದೇ ಬ್ಯಾಂಕಲ್ಲಿ ಡೆಪಾಸಿಟ್ ಇಡಬೇಕು ಅಂತಿದ್ರೆ ನಮಗೆ ಹೇಗೆ ನಂಬಿಕೆ ಬರ್ತದೆ? ಬ್ಯಾಂಕಿನ ಹೆಸರು ನೋಡಿ ನಾವು ನಂಬ್ತೇವೋ? ಇಲ್ಲ. ನಾವು ಅದರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರಿದ್ದಾರೆ, ಅಥವಾ ಪ್ರೆಸಿಡೆಂಟ್ ಯಾರಾಗಿದ್ದಾರೆ, ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಾಗಿದ್ದಾರೆ, ಅಥವಾ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಯಾರಾಗಿದ್ದಾರೆ, ಅದರ ಆಧಾರದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮುಂದೆ ಹೋಗ್ತೇವೆ. ಅಥವಾ ಅವರ ಗುಣನಡತೆ ಒಳ್ಳೆಯದಿಲ್ಲ, ಅಥವಾ ಅವರ ನಾಯಕತ್ವ ಒಳ್ಳೆಯದಿಲ್ಲ ಅಂತ ಇದ್ದಾಗ ನಾವು ಆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಅಥವಾ ಇನ್ವೆಸ್ಟರ್ಸ್ ಆ ಕಂಪನಿಗೆ ಬರೋದಿಲ್ಲ. ಸೊ ಈ ಚಾಲೆಂಜಸನ್ನು ಫೇಸ್ ಮಾಡಬೇಕು ಅಂತಿದ್ರೆ ಆ ಟಾಪ್ ಲೆವೆಲ್ ಮ್ಯಾನೇಜರ್ಸ್ನ ಡಿಸಿಷನ್ಸ್ಗಳು ಅಥವಾ ಟಾಪ್ ಲೆವೆಲ್ ಮ್ಯಾನೇಜರ್ಸ್ನ ರೆಸ್ಪಾನ್ಸಿಬಿಲಿಟಿಗಳು ತುಂಬ ಉನ್ನತ ಮಟ್ಟದಲ್ಲಿರ್ತದೆ. ಅವರ ಜವಾಬ್ದಾರಿ ಕೂಡ ತುಂಬ ಉನ್ನತ ಮಟ್ಟದಲ್ಲಿರ್ತದೆ, ಅಷ್ಟೇ ರಿಸ್ಕಿಫುಲ್ ಆಗಿರ್ತದೆ. ಈ ಬೇರೆ ಬೇರೆ ಮೊಬಿಲೈಸೇಷನ್ ಮಾಡಬೇಕು, ಬೇರೆ ಬೇರೆ ಸೋರ್ಸ್ಗಳಿಂದ ಬಿಸ್ನೆಸ್ಗೆ ಅಥವಾ ಕಂಪನಿಗೆ ಫಂಡ್ಗಳನ್ನು ಮೊಬಿಲೈಸ್ ಮಾಡಬೇಕು ಅಥವಾ ಒಟ್ಟುಗೂಡಿಸಬೇಕು. ಮೊಬಿಲೈಸ್ ಇನ್ ದ ಸೆನ್ಸ್ ಒಟ್ಟುಗೂಡಿಸುವಂಥದ್ದು. ಮೊಬಿಲೈಸ್ ಮಾಡಬೇಕು ಅಂತಿದ್ರೆ ಅಥವಾ ಒಟ್ಟುಗೂಡಿಸಬೇಕು ಅಂತಿದ್ರೆ ಏನು ಮಾಡಬೇಕಾಗ್ತದೆ? ಈ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ಅವ್ರು ಮಾಡಬೇಕಾಗ್ತದೆ. ಆ್ಯಂಡ್ ದ ಲಾಸ್ಟ್ ರೋಲ್ ಈಸ್ ದೇ ಆರ್ ಅಕೌಂಟೇಬಲ್ ಟು ದ ಶೇರ್ ಹೋಲ್ಡರ್ಸ್ ಆ್ಯಂಡ್ ದ ಜನರಲ್ ಪಬ್ಲಿಕ್. ಶೇರ್ ಹೋಲ್ಡರ್ಸ್ಗೆ ಇವರೇ ರೆಸ್ಪಾನ್ಸಿಬಲ್. ಈಗ ಕಂಪನಿ ಮುಳುಗ್ತಾ ಇದೆ ಅಂತ ಇದ್ದರೆ ಶೇರ್ ಹೋಲ್ಡರ್ಸ್ಗೆ ಇವರೇ ಆನ್ಸರ್ ಮಾಡಬೇಕು. ಕಂಪನಿ ಪ್ರಾಫಿಟ್ ಮಾಡಿದೆ, ಬಟ್ ಪ್ರಾಫಿಟನ್ನು ಶೇರ್ ಹೋಲ್ಡರ್ಸ್ಗೆ ಕೊಡಲಿಲ್ಲ ಇನ್ ದ ಟರ್ಮ್ಸ್ ಆಫ್ ದ ಡಿವಿಡೆಂಡ್ನ ರೂಪದಲ್ಲಿ ಶೇರ್ ಹೋಲ್ಡರ್ಸ್ರಿಗೆ ಬೆನಿಫಿಟ್ ಕೊಡಲಿಲ್ಲ. ಹಾಗೆ ಕೊಡದೇ ಇದ್ದಾಗ ಏನು ಮಾಡಬೇಕಾಗ್ತದೆ? ಈ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಅವರಿಗೆ ಉತ್ತರ ಕೊಡಬೇಕಾಗ್ತದೆ. ಆ್ಯಂಡ್ ವಾಟ್ ದ ಬಿಸ್ನೆಸ್ ಈಸ್ ಡೂಯಿಂಗ್, ಜನರಲ್ ಪಬ್ಲಿಕ್ಕಿಗೆ ಈ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ದೇ ಹ್ಯಾವ್ ಟು ಇನ್ಫಾರ್ಮ್. ಯಾವುದೇ ಶೇರ್ ಹೋಲ್ಡರ್ಸ್ಗಿರ್ಬೋದು ಅಥವಾ ಜನರಲ್ ಪಬ್ಲಿಕ್ಕಿಗಿರ್ಬೋದು ಏನಾದರೂ ಉತ್ತರ ಕೊಡಬೇಕು ಅಂತಿದ್ರೆ ಉತ್ತರ ಕೊಡುವಂಥ ರೆಸ್ಪಾನ್ಸಿಬಿಲಿಟಿ ಯಾರಿಗಿರ್ತದೆ? ಈ ಟಾಪ್ ಲೆವೆಲ್ ಮ್ಯಾನೇಜರ್ಸ್ಗಿರ್ತದೆ, ಹೊರತಾಗಿ ಎಂಪ್ಲಾಯೀಸ್ಗಿರೋದಿಲ್ಲ, ಅಥವಾ ಆ ಉಳಿದ ಹೆಡ್ಗಳಿಗೆ ಅಥವಾ ಉಳಿದ ಮ್ಯಾನೇಜರ್ಸ್ಗೆ ಆ ಅಧಿಕಾರ ಇರೋದಿಲ್ಲ, ಅಥವಾ ಆ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ದ ನೆಕ್ಸ್ಟ್ ಒನ್ ಈಸ್ ದ ಮಿಡ್ಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಥವಾ ಮಧ್ಯಮ ಹಂತದ ಮ್ಯಾನೇಜರ್ಸ್. ಯಾರೆಲ್ಲ ಇದ್ದಾರೆ ಇದರಲ್ಲಿ? ಜನರಲ್ ಮ್ಯಾನೇಜರ್ಸ್ ಅಥವಾ GM ಅಂತೇಳಿ ನಾವು ಶಾರ್ಟ್ ಫಾರ್ಮ್ ಆಗಿ ಹೇಳ್ತೇವೆ, ಬ್ರ್ಯಾಂಚ್ ಮ್ಯಾನೇಜರ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್. ಇಲ್ಲಿ ಜನರಲ್ ಮ್ಯಾನೇಜರ್ಸ್ ಇರ್ತಾರೆ ಅಥವಾ GM ಜನರಲ್ ಮ್ಯಾನೇಜರ್. ಇವರು ಎಲ್ಲ ಬೇರೆ ಬೇರೆ ಬ್ರಾಂಚ್ನ ಹೆಡ್ಗಳಿಗೆ ಇವರು ಒಬ್ಬರು ಮುಖ್ಯ ಅಧಿಕಾರಿ ಅಥವಾ ಮುಖ್ಯ ಮ್ಯಾನೇಜರ್ ಅಂತ ಹೇಳ್ಬೋದು. ಜನರಲ್ ಮ್ಯಾನೇಜರ್ ಎಲ್ಲ ಮ್ಯಾನೇಜರ್ಗಳಿಗೂ ಒಬ್ಬ ಹೆಡ್ ಇವರು. ಆ್ಯಂಡ್ ಬ್ರಾಂಚ್ ಮ್ಯಾನೇಜರ್ಸ್, ಒಂದೊಂದು ಬ್ರಾಂಚ್ಗಳಿಗೆ ಒಬ್ಬೊಬ್ಬರು ಮ್ಯಾನೇಜರ್ ಇರುವಂಥದ್ದು. ಆ್ಯಂಡ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್, ಇಫ್ ಇಟ್ಸ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಬ್ಬರು, ಮಾರ್ಕೆಟಿಂಗ್ ಆದರೆ ಮಾರ್ಕೆಟಿಂಗ್ ಒಬ್ಬರು, ಆಪ್ರೇಷನ್ಸ್ಗಾದರೆ ಆಪ್ರೇಷನ್ಸ್ ಡಿಪಾರ್ಟ್ಮೆಂಟ್ಗೆ ಒಬ್ಬರು, ಅಗೇನ್ HR ಡಿಪಾರ್ಟ್ಮೆಂಟ್ ಮ್ಯಾನೇಜರ್,
ಆ್ಯಂಡ್ ಸಿಮಿಲರ್ಲಿ ಅಥವಾ ಪರ್ಚೇಸ್ಗೆ ಅಂದರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ಗೆ ಒಬ್ಬರು, ಸೇಲ್ಸ್ ಆದರೆ ಸೇಲ್ಸ್ ಡಿಪಾರ್ಟ್ಮೆಂಟಿಗೆ ಒಬ್ಬರು, ಈ ಥರ ಒಬ್ಬೊಬ್ಬರು ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡುವಂಥದ್ದು. ಸೊ ಅವರು ಮಿಡ್ಲ್ ಲೆವೆಲ್ ಮ್ಯಾನೇಜರಲ್ಲಿ ಅಥವಾ ಮ್ಯಾನೇಜ್ಮೆಂಟಲ್ಲಿ ಇರ್ತಾರೆ. ಅವರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ಗಳು ಯಾವುದು? ಎಕ್ಸಿಕ್ಯೂಟಿಂಗ್ ಆರ್ಗನೈಸೇಷನ್ ಪ್ಲ್ಯಾನ್ಸ್ ಇನ್ ಕನ್ಫರ್ಮೆನ್ಸ್ ವಿತ್ ದ ಕಂಪನೀಸ್ ಪಾಲಿಸೀಸ್ ಆ್ಯಂಡ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಟಾಪ್ ಮ್ಯಾನೇಜ್ಮೆಂಟ್. ಎಕ್ಸಿಕ್ಯೂಷನ್ ಮಾಡುವಂಥದ್ದು. ವಾಟ್ಸ್ ಎ ಎಕ್ಸಿಕ್ಯೂಷನ್? ಈಗ ಪ್ಲ್ಯಾನ್ಸ್ ಆ್ಯಂಡ್ ಯಾವುದು ಸ್ಟ್ರಾಟಜೀಸ್ ಅದನ್ನು ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಮಾಡಿದ್ದಾರೆ. ಆ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಮಾಡಿರೋಂಥ ಪ್ಲ್ಯಾನ್ಸ್ ಯಾವುದಿದೆ ಅಥವಾ ಪಾಲಿಸೀಸ್ ಯಾವುದಿದೆ ಅಥವಾ ಬೇರೆ ಬೇರೆ ಸ್ಟ್ರಾಟಜೀಸ್ ಏನಿದೆ ಅದನ್ನು ಎಕ್ಸಿಕ್ಯೂಷನ್ ಮಾಡುವಂಥದ್ದು, ಅದನ್ನು ಕಾರ್ಯಗತಗೊಳಿಸುವಂಥದ್ದು. ಅದು ಮಿಡ್ಲ್ ಲೆವೆಲ್ ಮ್ಯಾನೇಜರ್ಸ್ನ ರೆಸ್ಪಾನ್ಸಿಬಿಲಿಟಿ ಆಗ್ತದೆ ಅಥವಾ ಅವರ ಕೆಲಸ ಆಗ್ತದೆ ಅಥವಾ ಕರ್ತವ್ಯ ಆಗ್ತದೆ ಇಲ್ಲಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಡಿಫೈನಿಂಗ್ ಆ್ಯಂಡ್ ಡಿಸ್ಕಸಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಪಾಲಿಸೀಸ್ ಫ್ರಮ್ ಟಾಪ್ ಮ್ಯಾನೇಜ್ಮೆಂಟ್ ಟು ಲೋವರ್ ಮ್ಯಾನೇಜ್ಮೆಂಟ್. ಡಿಫೈನಿಂಗ್ ಆ್ಯಂಡ್ ಡಿಸ್ಕಸಿಂಗ್ ಇನ್ಫಾರ್ಮೇಷನ್. ಈಗ ಡಿಫೈನ್ ಮಾಡಬೇಕು. ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಏನು ಮಾಡಿದ್ದಾರೆ? ಇವರು ಇಂಟರ್ಮೀಡಿಯರೀಸ್ ಬಿಟ್ವೀನ್ ದ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಆ್ಯಂಡ್ ದ ಲೋವರ್ ಲೆವೆಲ್ ಮ್ಯಾನೇಜರ್ಸ್. ಇವರು ಇಂಟರ್ಮೀಡಿಯರಿ ಆಗ್ತಾರೆ, ಎಕ್ಸಿಕ್ಯೂಷನ್ ಮಾಡುವಂಥ ಎಕ್ಸಿಕ್ಯೂಟಿವ್ಸ್ ಆಗ್ತಾರೆ. ಈಗ ಟಾಪ್ ಲೆವೆಲ್ ಮ್ಯಾನೇಜರ್ಸಲ್ಲಿ ಅವರು ಏನು ಪ್ಲ್ಯಾನ್ಸ್ ಏನು ಮಾಡಿದ್ದಾರೆ ಅಥವಾ ಪಾಲಿಸೀಸ್ ಏನು ಫ್ರೇಮ್ ಮಾಡಿದ್ದಾರೆ ಅಥವಾ ಬೇರೆ ಬೇರೆ ಸ್ಟ್ರಾಟಜಿಕ್ ಪ್ಲ್ಯಾನ್ಸ್ಗಳನ್ನು ಏನು ಡ್ರಾಫ್ಟ್ ಮಾಡಿದ್ದಾರೆ ಅದನ್ನು ಇವರು ಕನ್ವಿನ್ಸು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಯಾರಿಗೆ? ಟು ದ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಎಕ್ಸಿಕ್ಯೂಷನ್ ತರುವಂಥದ್ದು, ಅದನ್ನು ಕಾರ್ಯಗತಗೊಳಿಸುವಂಥದ್ದು ಮತ್ತು ಎಕ್ಸಿಕ್ಯೂಷನ್ ಮಾಡಿದ ನಂತರ ಅಥವಾ ಅದನ್ನು ಇವರಿಗೆ ಎಕ್ಸ್ಪ್ಲೇನ್ ಮಾಡಿದ ನಂತರ ದೇ ಹ್ಯಾವ್ ಟು ರಿಪೋರ್ಟ್ ಟು ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಅದನ್ನು ಇನ್ಫಾರ್ಮ್ ಮಾಡಬೇಕು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಈಸ್ ಇನ್ಸ್ಪೈರಿಂಗ್ ಆ್ಯಂಡ್ ಪ್ರೊವೈಡಿಂಗ್ ಗೈಡೆನ್ಸ್ ಟು ಲೋ ಲೆವೆಲ್ ಮ್ಯಾನೇಜರ್ಸ್ ಟುವರ್ಡ್ಸ್ ಬೆಟರ್ ಪರ್ಫಾರ್ಮೆನ್ಸ್. ಈಗ ಲೋ ಲೆವೆಲ್ ಮ್ಯಾನೇಜರ್ಸ್ ಅಥವಾ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಕೆಳಗಿನ ಹಂತದ ಮ್ಯಾನೇಜರ್ಸ್ಗಳಿಗೆ ಅಥವಾ ಸೂಪರ್ವೈಸರಿ ಲೆವೆಲ್ನಲ್ಲಿರುವಂಥ ಮ್ಯಾನೇಜರ್ಸ್ಗಳಿಗೆ ಅವರಿಗೆ ಬೇಕಾದಂಥ ಗೈಡೆನ್ಸ್ ಕೊಡುವಂಥದ್ದು ಅಥವಾ ಅವರನ್ನು ಇನ್ಸ್ಪೈರ್ ಮಾಡುವಂಥದ್ದು ಟುವರ್ಡ್ಸ್ ಟು ಇಂಪ್ರೂವ್ಮೆಂಟ್ ಆಫ್ ದೇರ್ ಪರ್ಫಾರ್ಮೆನ್ಸ್. ಅವರ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಬೇಕಾದಂಥ ಗೈಡೆನ್ಸ್ ಇರ್ಬೋದು ಅಥವಾ ಇನ್ಸ್ಪಿರೇಷನಲ್ ಆ್ಯಕ್ಟಿವಿಟೀಸನ್ನು ಅವರಿಗೆ ಕೊಡುವಂಥದ್ದು. ಆ ಕರ್ತವ್ಯ ಯಾರ್ದಾಗ್ತದೆ ಅಥವಾ ಕೆಲಸ ಯಾರು ಮಾಡಬೇಕಾಗ್ತದೆ? ಈ ಮಿಡ್ಲ್ ಲೆವೆಲ್ ಮ್ಯಾನೇಜರ್ಸ್ ಮಾಡಬೇಕಾಗ್ತದೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದೇ ಆರ್ ಅಕೌಂಟೇಬಲ್ ಟು ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಫಾರ್ ದೇರ್ ಡಿಪಾರ್ಟ್ಮೆಂಟ್ಸ್ ಫಂಕ್ಷನ್. ಈಗ ಅವರವರ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಅಥವಾ ಈ ಮಿಡ್ಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಥವಾ ಮ್ಯಾನೇಜರ್ಸ್ನ ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂತಹ ರೆಸ್ಪಾನ್ಸಿಬಿಲಿಟಿ ಏನಿದೆ ಅವರಿಗೆ ಅದರ ರಿಪೋರ್ಟನ್ನು ಟಾಪ್ ಲೆವೆಲ್ ಮ್ಯಾನೇಜರ್ಸ್ಗೆ ಸಬ್ಮಿಟ್ ಮಾಡುವಂಥದ್ದು ಅವರ ಜವಾಬ್ದಾರಿ ಆಗ್ತದೆ ಅನ್ನೋಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಆ್ಯಂಡ್ ಕಮಿಂಗ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದ ಮ್ಯಾನೇಜ್ಮೆಂಟ್ ಲೆವೆಲ್ಸ್, ಇಟ್ಸ್ ಅ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಥವಾ ಕೆಳಗಿನ ಹಂತದ ಮ್ಯಾನೇಜ್ಮೆಂಟ್ ಅಥವಾ ಆಡಳಿತ ಮಂಡಳಿ. ಇಲ್ಲಿ ಸೂಪರ್ವೈಸರ್ಸ್, ಸೆಕ್ಷನ್ ಲೀಡ್ಸ್ ಆ್ಯಂಡ್ ಫೋರ್ಮ್ಯಾನ್ ಇರ್ತಾರೆ. ಯಾರಲ್ಲ? ಸೂಪರ್ವೈಷನ್ ಯಾರೆಲ್ಲ ಮಾಡ್ತಾರೆ ಅವರು, ಅಥವಾ ಸೆಕ್ಷನ್ ಲೀಡ್ಸ್, ಒಂದೊಂದು ಸೆಕ್ಷನ್ಗೆ ಲೀಡರ್ ಅಂತೇಳಿರುವಂಥದ್ದು ಸೆಕ್ಷನ್ ಲೀಡ್ಸ್ ಅಂತೇಳಿ ಹೇಳ್ತೇವೆ ಅವ್ರನ್ನು, ಅಥವಾ ಫೋರ್ಮ್ಯಾನ್. ಇವರು ಕೆಲಸ ಮಾಡೋದಿಲ್ಲ, ಇವ್ರು ಏನು ಮಾಡ್ತಾರೆ? ದೇ ಆರ್ ಸೂಪರ್ವೈಸಿಂಗ್ ಅಥವಾ ಲೀಡ್ ಮಾಡ್ತಾರೆ, ಅಥವಾ ಇವರ ಕೆಳಗಡೆ ಕೆಲಸ ಮಾಡಿಸುವಂಥ ಇವರ ಕೆಳಗಡೆ ಕೆಲಸಗಾರರು ಇರ್ತಾರೆ, ಅವರು ಕೆಲಸ ಮಾಡ್ತಾರೆ, ಇವರು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ ಅಥವಾ ಇವರು ಬೇರೆಯವರಿಂದ ಕೆಲಸಗಳನ್ನು ಮಾಡಿಸ್ತಾರೆ, ಫೋರ್ಮ್ಯಾನ್ ಅಂತೇಳಿ ಹೇಳುವಂಥದ್ದು. ದೀಸ್ ಮ್ಯಾನೇಜರ್ಸ್ ಫೋಕಸ್ ಆನ್ ಕಂಟ್ರೋಲಿಂಗ್ ಆ್ಯಂಡ್ ಡೈರೆಕ್ಟಿಂಗ್. ಇವರು ಕಂಟ್ರೋಲಿಂಗ್ ಮತ್ತು ಡೈರೆಕ್ಟಿಂಗಲ್ಲಿ ಫೋಕಸ್ ಮಾಡ್ತಾರೆ. ಏನು ಕಂಟ್ರೋಲಿಂಗ್ ಆ್ಯಂಡ್ ಡೈರೆಕ್ಟಿಂಗ್? ಯಾರನ್ನು ಕಂಟ್ರೋಲಿಂಗ್ ಆ್ಯಂಡ್ ಡೈರೆಕ್ಟಿಂಗ್ ಮಾಡ್ತಾರೆ? ದೇ ಆರ್ ಕಂಟ್ರೋಲಿಂಗ್ ದ ವರ್ಕನ್ನು ಕಂಟ್ರೋಲ್ ಮಾಡ್ತಾರೆ. ಆ್ಯಂಡ್ ಅವರ ಅಂಡರ್ಲಿ ಇರುವಂತಹ ಸಬಾರ್ಡಿನೇಟ್ಸ್, ಅವರ ಕೆಳಗಿರುವಂಥ ಎಂಪ್ಲಾಯೀಸ್ ಯಾರಿದ್ದಾರೆ ಅಥವಾ ಸ್ಟಾಫ್ ಯಾರಿದ್ದಾರೆ, ಲೇಬರ್ಸ್ ಯಾರಿದ್ದಾರೆ, ಅವರನ್ನು ಇವರು ಕಂಟ್ರೋಲ್ ಮಾಡ್ತಾರೆ ಮತ್ತು ಅವರಿಗೆ ಗೈಡ್ಲೈನ್ ಮಾಡ್ತಾರೆ ಅಥವಾ ಮಾರ್ಗದರ್ಶನ ಮಾಡ್ತಾರೆ ಅಥವಾ ಡೈರೆಕ್ಟ್ ಮಾಡ್ತಾರೆ. ಇಂಥ ಕೆಲಸಗಳನ್ನು ಮಾಡಿ ಅಂಥೇಳಿ ಡೈರೆಕ್ಟ್ ಮಾಡ್ತಾರೆ ಅವರಿಗೆ. ಇಂಥದನ್ನು ಮಾಡಬೇಡಿ ಅನ್ನೋಂಥ ವಿಚಾರವನ್ನು ಈ ಲೋವರ್ ಲೆವೆಲ್ ಮ್ಯಾನೇಜರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಮಾಡ್ತದೆ. ಅಸೈನಿಂಗ್ ಎಂಪ್ಲಾಯೀಸ್ ಟಾಸ್ಕ್ಸ್.
ಎಂಪ್ಲಾಯೀಸ್ಗಳು ಏನು ಮಾಡಬೇಕು ಅಥವಾ ಅಲ್ಲಿರುವಂತಹ ಕೆಲಸಗಾರರು ಏನು ಕೆಲಸವನ್ನು ಮಾಡಬೇಕು ಅನ್ನೋಂತಹ ಕೆಲಸವನ್ನು ಇವರು ಡಿಸೈನ್ ಮಾಡ್ತಾರೆ. ಇಲ್ಲಿ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಬರೋದಿಲ್ಲ, ನೆನಪಿಟ್ಕೊಳ್ಬೇಕು. ಇಲ್ಲಿ CEO ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಜನರಲ್ ಮ್ಯಾನೇಜರ್ ಅಥವಾ ಡಿಪಾರ್ಟ್ಮೆಂಟ್ ಹೆಡ್ಗಳು ಇಲ್ಲಿ ಬರೋದಿಲ್ಲ. ಇಲ್ಲಿ ಯಾರು ಬರ್ತಾರೆ? ಇಲ್ಲಿ ಸೂಪರ್ವೈಸರ್ಸ್ ಅಥವಾ ಸೆಕ್ಷನ್ ಲೀಡ್ಸ್ ಅಥವಾ ಫೋರ್ಮ್ಯಾನ್ ಅವರು ಕೆಲಸಗಳನ್ನು ಅಸೈನ್ ಮಾಡ್ತಾರೆ ಎಂಪ್ಲಾಯೀಸ್ಗಳಿಗೆ. ನೀವು ಇಂಥ ಕೆಲಸವನ್ನು ಮಾಡಿ, ನೀವು ಇಂಥ ಕೆಲಸವನ್ನು ಮಾಡಿ ನನಗೆ ರಿಪೋರ್ಟ್ ಕೊಡಿ. ಆ್ಯಂಡ್ ಗೈಡಿಂಗ್ ಆ್ಯಂಡ್ ಸೂಪರ್ವೈಸಿಂಗ್ ಎಂಪ್ಲಾಯೀಸ್ ಆನ್ ಡೇ ಟು ಡೇ ಆ್ಯಕ್ಟಿವಿಟೀಸ್. ದಿನನಿತ್ಯದ ಕೆಲಸಗಳಿಗೆ ಈ ಎಂಪ್ಲಾಯೀಸ್ಗಳಿಗೆ ಇವರು ಗೈಡ್ ಮಾಡ್ತಾರೆ ಮತ್ತು ಸೂಪರ್ವೈಸ್ ಮಾಡ್ತಾರೆ, ಅಥವಾ ಅವರಿಗೆ ಬೇಕಾದಂಥ ಟ್ರೈನಿಂಗನ್ನು ಯಾರು ಕೊಡ್ತಾರೆ? ಈ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತದೆ. ಆ್ಯಂಡ್ ಎನ್ಶೂರಿಂಗ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ದ ಪ್ರೊಡಕ್ಷನ್. ಅದರಿಂದ ಕ್ವಾಲಿಟಿ ಬರಬೇಕು. ಈ ಪ್ರೊಡಕ್ಷನ್ ಆಗ್ತದೆ, ಪ್ರೊಡಕ್ಷನ್ ಮಾಡ್ತಿರುವಂಥವ್ರು ಯಾರು? ಒಂದು ಎಂಪ್ಲಾಯೀಸ್ ಅಥವಾ ಲೇಬರ್ಸ್ ಆಗ್ತಾರೆ. ಎಂಪ್ಲಾಯೀಸ್ ಆರ್ ದ ಪರ್ಮನೆಂಟ್ ಪಾರ್ಟ್ ಆಫ್ ದ ಬಿಸ್ನೆಸ್ ಆ್ಯಂಡ್ ಲೇಬರ್ಸ್ ಆರ್ ಟೆಂಪರರಿ ಪಾರ್ಟ್ ಆಫ್ ದ ಬಿಸ್ನೆಸ್. ಈ ಎಂಪ್ಲಾಯೀಸ್ಗೆ ಸ್ಯಾಲ್ರಿಯನ್ನು ಕೊಡ್ತೇವೆ, ಲೇಬರರ್ಸ್ಗೆ ವೇಜನ್ನು ಕೊಡ್ತೇವೆ. ಇಲ್ಲಿ ಎಂಪ್ಲಾಯೀಸ್ ಆ್ಯಂಡ್ ಲೇಬರರ್ಸಿಂದ ಪ್ರೊಡಕ್ಷನ್ ಬರ್ತದೆ, ಆ ಕಂಪನಿಯ ಪ್ರೊಡಕ್ಷನ್ ಆಗ್ತದೆ ಅಥವಾ ಫ್ಯಾಕ್ಟ್ರಿಯ ಪ್ರೊಡಕ್ಷನ್ ಆಗ್ತದೆ. ಆ ಪ್ರೊಡಕ್ಷನ್ ಆಗುವಾಗ ದ ಪ್ರೊಡಕ್ಷನ್ ಮೇ ಬಿ ಪ್ರಾಡಕ್ಟ್ ಆರ್ ದ ಸರ್ವಿಸ್. ಆ ಪ್ರೊಡಕ್ಷನ್ ಆಗುವಂಥದ್ದು ಪ್ರಾಡಕ್ಟ್ ಆಗ್ಬೋದು ಅಥವಾ ಸರ್ವಿಸ್ ಆಗ್ಬೋದು. ಇಟ್ ಮೇ ಬಿ ಎನಿಥಿಂಗ್, ಪ್ರಾಡಕ್ಟ್ ಆರ್ ಸರ್ವಿಸ್. ಅದು ಪ್ರೊಡಕ್ಷನ್ ಆಗುವಾಗ ಆ ಪ್ರೊಡಕ್ಷನಲ್ಲಿ ವಾಟ್ಸ್ ಅ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್, ಆ ಪ್ರಾಡಕ್ಟ್ನ ಕ್ವಾಲಿಟಿ ಏನಿದೆ, ಆ್ಯಂಡ್ ದ ಕ್ವಾಂಟಿಟಿ, ದ ವಾಲ್ಯೂಮ್ ಆಫ್ ದ್ಯಾಟ್ ಪ್ರೊಡಕ್ಷನ್. ಎಷ್ಟು ಕ್ವಾಂಟಿಟಿ ಪ್ರೊಡಕ್ಷನ್ ಆಗ್ತಾಯಿದೆ ಅನ್ನೋಂಥದ್ದನ್ನು ಇವರು ನೋಡ್ಕೊಳ್ತಾರೆ. ದೇ ಆರ್ ಎನ್ಶೂರಿಂಗ್ ದ್ಯಾಮ್, ಅದನ್ನು ಎನ್ಶೂರ್ ಮಾಡ್ಕೊಳ್ತಾರೆ. ಇಂತಿಷ್ಟು ಬರಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮತ್ತು ಪ್ರೊಜೆಕ್ಷನ್ ಹಾಕ್ಕೊಂಡಿದ್ದಾರೆ. ಯಾರು? ಟಾಪ್ ಲೆವೆಲ್ ಮ್ಯಾನೇಜರ್ಸ್. ಅದನ್ನು ಎಕ್ಸಿಕ್ಯೂಷನ್ ಯಾರು ಮಾಡಿದ್ದಾರೆ? ಮಿಡ್ ಲೆವೆಲ್ ಮ್ಯಾನೇಜರ್ಸ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಇದನ್ನು ಗೈಡ್ ಮಾಡಿದ್ದಾರೆ, ಇದನ್ನು ಮಾಡಬೇಕು ಅಂತೇಳಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈಗ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ನ ಜವಾಬ್ದಾರಿ ಏನಾಗ್ತದೆ, ಅದನ್ನು ಅವರು ವೆರಿಫೈ ಮಾಡಿಕೊಳ್ಬೇಕು ಅಥವಾ ಖಚಿತಪಡಿಸ್ಕೊಳ್ಬೇಕು. ಅದರ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟೇ ಬರ್ತಾಯಿದೆ ಅಥವಾ ಅದಕ್ಕಿಂತ ಜಾಸ್ತಿಯಾಗಿ ಬರ್ತಾಯಿದೆ ಅನ್ನೋಂಥದ್ದನ್ನು ಅವರು ಎನ್ಶೂರ್ ಮಾಡ್ಕೊಳ್ಬೇಕು. ಮೇಕಿಂಗ್ ರೆಕಮೆಂಡೇಷನ್ಸ್ ಆ್ಯಂಡ್ ಸಜೆಷನ್ಸ್. ಹೀಗೆ ಏನಾದರೂ ಅಲ್ಲಿ ರೆಕಮೆಂಡೇಷನ್ ಬೇಕು ಅಂತಿದ್ರೆ ಅದನ್ನು ಮಾಡುವಂಥದ್ದು ಯಾರ್ದಾಗ್ತದೆ, ಅಥವಾ ಸಜೆಷನ್ಸ್ ಏನಾದ್ರು ಬೇಕು ಅಂತಿದ್ರೆ ಇವರು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾರಿಗೆ ಮಾಡಬೇಕಾಗ್ತದೆ? ಟು ದ ಬೋತ್, ಟು ದ ದೇರ್ ಸಬಾರ್ಡಿನೇಟ್ಸ್ ಆ್ಯಸ್ ವೆಲ್ ಆಸ್ to their superiors, or the superiors in the sense to the middle level management ಅಥವಾ ಮ್ಯಾನೇಜರ್ಸ್. ಆ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ಗೆ ಇಂಥ ರೆಕಮೆಂಡೇಷನ್ಸ್ಗಳನ್ನು ಅವರು ಕೊಡಬೇಕಾಗ್ತದೆ. ಇಂಥದ್ದು ಬೇಕಾಗ್ತದೆ, ಇಂಥ ಫೆಸಿಲಿಟಿಗಳು ಬೇಕಾಗ್ತದೆ ಅಥವಾ ಇಂಥ ಸವಲತ್ತು ಬೇಕಾಗ್ತದೆ ಅನ್ನೋಂಥ ಮಾಹಿತಿಯನ್ನು ಅಥವಾ ರೆಕಮೆಂಡೇಷನ್ಸನ್ನು ಅವರು ಕೊಡಬೇಕಾಗ್ತದೆ. ಅಥವಾ ನೀವು ಇಂಥ ಕೆಲಸಗಳನ್ನು ಮಾಡಿ ಅಥವಾ ಇಂಥ ಕೆಲಸ ಮಾಡಬೇಡಿ ಅನ್ನೋಂಥದ್ದನ್ನು ಅವರು ಸಬಾರ್ಡಿನೇಟ್ಸ್ಗಳಿಗೆ ಹೇಳಬೇಕಾಗ್ತದೆ. ಇಂಥದನ್ನು ಮಾಡಿದರೆ ಈ ಥರ ಆಗ್ತದೆ ಅನ್ನೋಂಥ ಸಜೆಷನ್ಸ್ಗಳನ್ನು ಅವರು ಕೊಡಬೇಕಾಗ್ತದೆ. ಆ್ಯಂಡ್ ಲಾಸ್ಟ್ ಥಿಂಗ್ ಈಸ್ ಅಪ್ ಚಾನಲಿಂಗ್ ಎಂಪ್ಲಾಯಿ ಪ್ರಾಬ್ಲಮ್ಸ್. ಹೀಗೆ ಎಂಪ್ಲಾಯೀಸ್ಗಳಲ್ಲಿ ಸಾಮಾನ್ಯವಾಗಿ ಪ್ರಾಬ್ಲಮ್ಸ್ ಬಂದೇ ಬರ್ತದೆ. ಎಂಪ್ಲಾಯೀಸ್ಗಳಲ್ಲಿ ಇರುವಂಥ ಪ್ರಾಬ್ಲಮ್ಸ್ಗಳನ್ನು ಈಗ ಅಪ್ ಚಾನಲ್ ಮಾಡಬೇಕು. ಅಪ್ ಚಾನಲ್ ಅಂತಂದರೆ ಟು ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಅದು ತಲುಪಬೇಕು. ಹೇಗೆ ತಲುಪ್ತದೆ? ಡೈರೆಕ್ಟಾಗಿ ಎಂಪ್ಲಾಯೀಸು ಟಾಪ್ ಲೆವೆಲ್ ಮ್ಯಾನೇಜರ್ಸ್ಗೆ ಹೇಳಲಿಕ್ಕೆ ಆಗೋದಿಲ್ಲ, CEO ಅದನ್ನು ಕಂಪ್ಲೇಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈಗೇನು ಮಾಡಬೇಕು? ಈ ಎಂಪ್ಲಾಯೀಸ್ ಅವರ ಮ್ಯಾನೇಜರ್ಸ್ ಅಥವಾ ಸೂಪರ್ವೈಸರ್ಸ್ ಯಾರಿದ್ದಾರೆ ಅಥವಾ ಫೋರ್ಮ್ಯಾನ್ ಯಾರಿದ್ದಾರೆ ಅಥವಾ ಟೀಮ್ ಲೀಡರ್ ಯಾರಿದ್ದಾರೆ ಅವರಿಗೆ ಕಂಪ್ಲೇಂಟ್ಸನ್ನು ಕೊಡ್ತಾರೆ ಅಥವಾ ಅವರ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಅವರು ಹೇಳ್ತಾರೆ. ಆ ಪ್ರಾಬ್ಲಮ್ಸನ್ನು ಈ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನು ಮಾಡಬೇಕಾಗ್ತದೆ? ದೇ ಹ್ಯಾವ್ ಟು ಅಪ್ ಚಾನಲ್ ಅಥವಾ ಮೇಲಿನ ಹಂತಕ್ಕೆ ಅಥವಾ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಅದನ್ನು ತಲುಪಿಸಬೇಕಾಗ್ತದೆ ಟು ದ ಡಿಸಿಷನ್ ಮೇಕಿಂಗ್. ಈಗ ಮೇಲಿನ ಹಂತದವರು ಅಥವಾ ಮಿಡ್ ಲೆವೆಲ್ ಮ್ಯಾನೇಜರ್ಸ್ ಅದರ ಡಿಸಿಷನ್ಸನ್ನು ತಗೊಳ್ತಾರೆ. ಸೊ ಡಿಸಿಷನ್ ಮೇಕಿಂಗ್ ಅಲ್ಲಿಂದ ಮೇಲಿನ ಹಂತಕ್ಕೆ ಮತ್ತು ಹೋಗ್ಬೋದು ಅಥವಾ ಮಧ್ಯಮ ಹಂತದಿಂದಲೇ ಅದರ ರಿಸಲ್ಟ್ ಬರುವ ಸಾಧ್ಯತೆಗಳು ಇರ್ತದೆ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ನ ಬೇರೆ ಬೇರೆ ಹಂತಗಳು ಯಾಕೆ ಬೇಕಾಗ್ತದೆ? ಟು ದ ಸಕ್ಸಸ್ ಆಫ್ ದ ಬಿಸ್ನೆಸ್. ಒಂದು ಬಿಸ್ನೆಸ್ನ ಸಕ್ಸಸ್ಫುಲ್ಲಿಗೆ ಈಗ ಒಬ್ಬರೇ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಓನ್ಲಿ ಪ್ರೆಸಿಡೆಂಟ್ ಕ್ಯಾನಾಟ್ ಡೂ ಆಲ್ ದ ವರ್ಕ್ಸ್. ಅವರಿಗೆ ಹೆಡ್ಏಕ್ ಇಲ್ಲ ಅಂತೇಳಿಲ್ಲ. ವಾಟ್ ಇಸ್ ದ ಹೆಡ್ಏಕ್? ಈಗ ಎಲ್ಲ ಪ್ರೊಸೆಸ್ಗಳ ಹೆಡ್ಏಕ್ ಯಾರಿಗಿರ್ತದೆ?
ಎಲ್ಲ ಜವಾಬ್ದಾರಿ ಪೂರ್ಣ ವ್ಯವಹಾರದ ಅಥವಾ ಬಿಸ್ನೆಸ್ನ ಅಥವಾ ಫುಲ್ ಕಂಪನಿಯ ಜವಾಬ್ದಾರಿ ಯಾರಿಗಿರ್ತದೆ? ಟು ದ ಪ್ರೆಸಿಡೆಂಟ್ ಅಥವಾ CEO ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಯಾರಿದ್ದಾರೆ ಆ ಎಲ್ಲರಿಗೂ ಈ ಜವಾಬ್ದಾರಿ ಇರ್ತದೆ, ಒಂದು ಬಿಸ್ನೆಸ್ನ ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯನ್ನು ಇಲ್ಲಿ ಹಂಚಿಕೊಡಲಾಗ್ತದೆ. ಯಾರಿಗೆ ಹಂಚಿಕೊಡ್ತದೆ? ಟು ದ ಮಿಡಲ್ ಲೆವೆಲ್, ಆ್ಯಂಡ್ ಮಿಡಲ್ ಲೆವೆಲಿಂದ ಲೋವರ್ ಲೆವೆಲ್, ಲೋವರ್ ಲೆವೆಲಿಂದ ಟು ದೇರ್ ಸಬಾರ್ಡಿನೇಟ್ಸಿಂದ ವರ್ಕ್ಸನ್ನು ಕಲೆಕ್ಟ್ ಮಾಡಲಾಗ್ತದೆ. ವರ್ಕ್ಸ್ ಏನು ಪರ್ಫಾರ್ಮ್ ಆಗ್ತದೆ, ಅದರಿಂದ ಆ ಬಿಸ್ನೆಸ್ನ ಅಥವಾ ಆ ಆರ್ಗನೈಸೇಷನ್ನ ಗ್ರೋತ್ ಅಥವಾ ಆಬ್ಜೆಕ್ಟಿವ್ಸ್ ಫುಲ್ಫಿಲ್ ಆಗ್ತದೆ ಅನ್ನೋಂಥದ್ದನ್ನು ನಾವಲ್ಲಿ ತಿಳ್ಕೊಳ್ಬೇಕು. ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ಕ್ಲಾಸ್ ರೂಮ್ನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವಶನ್ಸನ್ನು ಸಬ್ಮಿಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ. ಥ್ಯಾಂಕ್ ಯು.